ಆ ನಗರ ಬರೀ ನೆಗೆಟಿವ್ ವಿಚಾರಗಳಿಂದಲೇ ಸುದ್ದಿಯಲ್ಲಿತ್ತು. ಅದರೀಗ ಜಾಗತಿಕ ಮಟ್ಟದಲ್ಲಿ ಒಂದು ಗೌರವ ಸಿಕ್ಕಿದೆ. ಈ ಸಿಟಿ ಬೆಸ್ಟ್ ಸಿಟಿ ಅನ್ನೋ ಮನ್ನಣೆಯನ್ನ ಪಡೆದುಕೊಂಡಿದೆ. ಆದರೆ ಈಗ ಅದಕ್ಕೂ ಅಪಸ್ವರ ಕೇಳಿ ಬರ್ತಿದೆ. ಇದ್ಯಾವ ಸಾಧನೆ ಅಂತ ಅಲ್ಲಿನ ಸ್ಥಳೀಯರೇ ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟಕ್ಕೂ ಯಾವುದಾ ನಗರ? ಇಲ್ಲಿದೆ ಫುಲ್ ಡೀಟೇಲ್ಸ್. ಜಾಗತಿಕ ಮಟ್ಟದಲ್ಲಿ ಮತ್ತೆ ಸುದ್ದಿಯಲ್ಲಿದೆ ಕಡಲ ನಗರಿ. ಜೀವನ ಗುಣಮಟ್ಟ ಸೂಚ್ಯಂಕದಲ್ಲಿ ದೇಶಕ್ಕೆ ನಂಬರ್ 1. ಕರಾವಳಿ ಜಿಲ್ಲೆಗೆ ವಿಶ್ವ ಮಟ್ಟದಲ್ಲಿ 48ನೇ ಸ್ಥಾನದ ಗೌರವ. ವಿಶಾಲವಾಗಿ ಮೈಚಾಚಿ ಮಲಗಿರೋ ಕಡಲ ತಡಿಯಲ್ಲಿ ಎದ್ದು ನಿಂತಿರುವ ಬಂದರು ನಗರಿ ಮಂಗಳೂರು. ಕೈಗಾರಿಕೆಗಳು, ಶೈಕ್ಷಣಿಕ ಸಂಸ್ಥೆಗಳ ಜೊತೆ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವ ನಗರ. ಕರಾವಳಿಯ ವಲಯದಲ್ಲಿ ತನ್ನದೇ ಆದ ಶ್ರೀಮಂತ ಸಂಸ್ಕೃತಿಯನ್ನ ಹೊಂದಿರುವ ನಗರ. ಕೆಲವು ವರ್ಷಗಳಿಂದ ನಕಾರಾತ್ಮಕ ವಿಚಾರಗಳಿಂದ ಮಂಗಳೂರು ದೇಶದಾದ್ಯಂತ ಸುದ್ದಿಯಲ್ಲಿತ್ತು. ಆದರೀಗ ಮಂಗಳೂರಿಗರು ಹೆಮ್ಮೆ ಪಡುವಂತ ವರದಿಯೊಂದು ಪ್ರಕಟವಾಗಿದೆ. ಸರ್ಬಿಯಾದ ನಂಬ್ಯೂ ವೆಬ್ಸೈಟ್ ನಡೆಸಿರುವ ಸಮೀಕ್ಷೆಯಲ್ಲಿ ಜೀವನ ಗುಣಮಟ್ಟ ಸೂಚ್ಯಂಕದಲ್ಲಿ ಮಂಗಳೂರು ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ. ಜೀವನ ನಡೆಸಲು ಮಂಗಳೂರು ಬೆಸ್ಟ್ ಪ್ಲೇಸ್ ಅಂತ ನಂಬ್ಯೂ ವೆಬ್ಸೈಟ್ ವರದಿ ನೀಡಿದೆ. ಅಲ್ಲದೆ ಜಾಗತಿಕವಾಗಿ ಮಂಗಳೂರು 48ನೇ ಸ್ಥಾನ ಪಡೆದಿದೆ. ಮನೆ ಬಾಡಿಗೆ, ಸಂಬಳ, ಜೀವನ ನಿರ್ವಹಣಾ ವೆಚ್ಚ, ಸುರಕ್ಷತೆ, ಆರೋಗ್ಯ ಕಾಳಜಿ, ಟ್ರಾಫಿಕ್ ಮಾಲಿನ್ಯ ಸೂಚ್ಯಂಕಗಳ ಆಧಾರದಲ್ಲಿ ಗುಣಮಟ್ಟ ಜೀವನ ಶೈಲಿಯ ಲೆಕ್ಕಾಚಾರದಲ್ಲಿ ಈ ಸಮೀಕ್ಷೆ ನಡೆದಿದೆ. ಮಂಗಳೂರು ನಗರಕ್ಕೆ ಈ ಸ್ಥಾನಮಾನ ಸಿಕ್ಕಿರೋದಕ್ಕೆ ಉದ್ಯಮಿಗಳು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಆಪರ್ಚುನಿಟೀಸ್ ಬೇಕು ಅವರಿಗೆ. ಬಿಕಾಸ್ ಆಫ್ ದಿಸ್ ನೆಗೆಟಿವ್ ಪಬ್ಲಿಸಿಟಿ ತುಂಬ ಪ್ರಾಬ್ಲಮ್ ಆಗಿದೆ ಮ್ಯಾಂಗ್ಳೂರ್ ಡೆವಲಪ್ಮೆಂಟ್. ಇದು ಪಾಸಿಟಿವ್ ನ್ಯೂಸ್ ದಟ್ ಮ್ಯಾಂಗ್ಳೂರ್ ಈಸ್ 48 ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಆಫ್ ಲೈಫ್. ಇಟ್ ಮೈಟ್ ಎನ್ಕರೇಜ್ ಜಾಸ್ತಿ ಜನರಿಗೆ ಇಲ್ಲಿ ಬರಲಿಕ್ಕೆ, ಪ್ಲಸ್ ಸ್ಟೂಡೆಂಟ್ಸ್ ಅವರಿಗೆ ಇಲ್ಲಿ ನಿಲ್ಲಲಿಕ್ಕೆ ಅವರಿಗೆ ಗೊತ್ತಾಗ್ತದೆ ಮಂಗಳೂರದು ಕ್ವಾಲಿಟಿ ಆಫ್ ಲೈಫ್ ಹೇಗಿದೆ ಅಂತ. ನಂಬರ್ 1 ಸ್ಥಾನಕ್ಕೆ ಯೋಗ್ಯವೇ ಮಂಗಳೂರು? ಸಮೀಕ್ಷೆ ಹಿಂದಿದೆಯಾ ರಿಯಲ್ ಎಸ್ಟೇಟ್ ಕೈವಾಡ? ಸಮೀಕ್ಷೆಯ ವರದಿ ಹೊರಬೀಳ್ತಿದ್ದ ಹಾಗೆ ವರದಿಗೆ ಸಂಬಂಧಿಸಿದಂತೆ ಮಿಶ್ರ ಪ್ರಕ್ರಿಯೆ ವ್ಯಕ್ತವಾಗ್ತಿದೆ. ಕೆಲವರು ವರದಿಯಿಂದ ಖುಷಿಯಾಗಿದೆ ಅಂದ್ರೆ, ಇನ್ನು ಕೆಲವರು ಈ ವರದಿ ಹಿಂದೆ ಏನೋ ಹುನ್ನಾರ ಇದೆ ಅಂತಾರೆ. ಮಂಗಳೂರಿನಲ್ಲೂ ಸಮಸ್ಯೆಗಳು ಸಾಕಷ್ಟಿವೆ. ಶಿಕ್ಷಣ ಸಂಸ್ಥೆಗಳು ಪ್ರತಿಷ್ಠಿತರ ಕೈಯಲ್ಲಿವೆ. ಬಡವರಿಗೆ ಬದುಕಲು ಕಷ್ಟವಾಗ್ತಿದೆ. ಹೀಗಿರುವಾಗ ಈ ಸಮೀಕ್ಷೆಯ ವರದಿ ಹಿಂದೆ ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡ ಇರಬೇಕು ಅನ್ನೋ ಮಾತುಗಳು ಕೇಳಿಬರ್ತಿವೆ. ಇಲ್ಲಿ ಕುಡಿಯೋ ನೀರಿಗೆ ತಾತ್ವಾರ ಇದೆ, ಇಲ್ಲಿ ಆರೋಗ್ಯಕ್ಕೆ ತಾತ್ವಾರ ಇದೆ, ಬಡವರಿಗೆ ಶಿಕ್ಷಣಕ್ಕೆ ತಾತ್ವಾರ ಇದೆ. ಅದರ ಜೊತೆಯಲ್ಲಿ ಇದರ ಹಿಂದೆ ಬಹುಶಃ ಇಲ್ಲಿ ಹೂಡಿಕೆ ಮಾಡ್ತಾ ಇರುವಂಥ ರಿಯಲ್ ಎಸ್ಟೇಟ್ ಲಾಬಿ ಒಂದು ಏನಾದರೂ ಹುನ್ನಾರ ಇದೆ ಅಂತ ಅನ್ನಿಸ್ಬೋದು. ಮಂಗಳೂರನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂಥ ನಂಬರ್ 1 ನಗರ ಮಾಡಲಿಕ್ಕೆ ಖಂಡಿತ ಅರ್ಹತೆಗಳಲ್ಲ. ಆರೋಪಗಳು ಏನೇ ಇದ್ರೂ ಜಾಗತಿಕ ಮಟ್ಟದಲ್ಲಿ ನಮ್ಮ ರಾಜ್ಯದ ನಗರ ಸ್ಥಾನ ಪಡೆದಿರುವುದು ಹೆಮ್ಮೆಯ ಸಂಗತಿಯೇ ಸರಿ. ಸಿಕ್ಕಿರುವ ಮನ್ನಣೆಯನ್ನ ಸದುಪಯೋಗಪಡಿಸಿಕೊಂಡು ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಬೇಕಾಗಿರುವುದರ ಜೊತೆಗೆ ಈ ಗೌರವವನ್ನ ಉಳಿಸಿಕೊಳ್ಳುವುದು ಪ್ರತಿಯೊಬ್ಬರ ಹೊಣೆಗಾರಿಕೆಯೂ ಆಗಿದೆ. ಪೃಥ್ವಿರಾಜ್, TV9 ಮಂಗಳೂರು.